ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬಿಡಾಡಿ ಗೋವಿನಗಳಿಗೆ ಆಶ್ರಯ ತಾಣ ಉದ್ಘಾಟನೆ, ಅನಾಥ ಜೀವಗಳಿಗೆ ಹೊಸ ಆಶಾ ಕಿರಣ. ಏಪ್ರಿಲ್ 20 ದಾಂಡೇಲಿಯಲ್ಲಿ ಬಿಡಾಡಿ ಗೋವುಗಳು ಹಾಗೂ ಕರುಗಳಿಗೆ ಆಶ್ರಯ ಕಲ್ಪಿಸುವ ಮಹತ್ವದ ಹೆಜ್ಜೆಯಾಗಿ 13 ಕರುಗಳು ಮತ್ತು 12 ಹಸುಗಳಿಗೆ ನೂತನ ಆಶ್ರಯ ತಾಣವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಗೋರಕ್ಷಾ ಸಮಿತಿ, ಶ್ರೀ ಅಂಬಾ ಭವಾನಿ ದೇವಸ್ಥಾನ ಟ್ರಸ್ಟ್, ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಸಮಿತಿ ಹಾಗೂ ದಾಂಡೇಲಿಯ ಸಕಲ ಹಿಂದೂ ಬಂಧುಗಳ ಸಹಕಾರದಲ್ಲಿ ಆಯೋಜಿಸಲಾಯಿತು. ಕಾರ್ಯಕ್ರಮವು ವಿಶ್ವ ಹಿಂದೂ ಪರಿಷತ್ ಪ್ರಮುಖರಾದ ಶ್ರೀನಾಥ ಫಸಲಕರ ಅವರ ನೇತೃತ್ವದಲ್ಲಿ ನೆರವೇರಿತು. ವಿಎಚ್ಪಿ ಪಾಲಕ್ ಅಧಿಕಾರಿ ಶ್ರೀ ನಾರಾಯಣ ನಾಯಕ್ ಉಪಸ್ಥಿತರಿದ್ದರು. ಗೋಪೂಜೆ ಸಂಕಲ್ಪವನ್ನು ಶ್ರೀ ರಾಜೇಶ್ ಶರ್ಮಾ ಮತ್ತು ಶ್ರೀಮತಿ ಕುಸುಮಾ ಶರ್ಮಾ ದಂಪತಿಗಳು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಆಶುತೋಷ್ ರಾಯ್, ಬಿಎನ್ ಪ್ರಭು ಸೇರಿದಂತೆ ಹಲವರು ಭಾಗವಹಿಸಿದ್ರು. ಇದೇ ವೇಳೆ ಗೋಸೇವಾ ಪ್ರಮುಖರು, ಬಜರಂಗ ದಳ ಕಾರ್ಯಕರ್ತರು, ಮಾತೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ನಿನ್ನೆವರೆಗೂ ಯಾರೂ ಇಲ್ಲದೆ ಅನಾಥವಾಗಿ ಬೀದಿಗಳಲ್ಲಿ ಅಲೆದಾಡುತ್ತಿದ್ದ ಈ ದನಗಳು ಇಂದು ಒಂದು ಆಶ್ರಯವನ್ನ ಕಂಡುಕೊಂಡಿವೆ. ಹಸಿವು, ಭಯ ಮತ್ತು ದಿನನಿತ್ಯ ಎದುರಾಗುವ ಅನಾಹುತಗಳ ಅಂಚಿನಲ್ಲಿ ನಿಂತಿದ್ದ ಅವುಗಳ ಜೀವನಕ್ಕೆ ಈಗ ಹೊಸ ದಾರಿ ದೊರೆತಿದೆ. ಇನ್ನು ಅವು ಅನಾಥಗಳೆಲ್ಲ ಸುರಕ್ಷಿತ ಆಶ್ರಯದಲ್ಲಿ ಆರೈಕೆಯೊಂದಿಗೆ ಉತ್ತಮ ಜೀವನದತ್ತ ಹೆಜ್ಜೆ ಇಡುತ್ತಿರುವುದು ಸಂತಸದ ವಿಷಯವಾಗಿದೆ. ಬಿಡಾಡಿ ಗೋವುಗಳ ರಕ್ಷಣೆಗೆ ಹಾಗೂ ಸಂರಕ್ಷಣೆಗೆ ಈ ಆಶ್ರಯ ತಾಣ ಪ್ರಮುಖವಾಗಿದ್ದು ಮೌನ ಜೀವಗಳಿಗೆ ಹೊಸ ಬದುಕಿನ ಬೆಳಕಾಗಿ ಪರಿಣಮಿಸಿದೆ. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.